ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2026ರ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಸುಮಾರು 4500ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಅಧಿಸೂಚನೆ ಕೂಡ ಬರ್ತದೆ. ಸೊ ಅದಕ್ಕೆ ಪೂರಕವಾಗಿರ್ತಕ್ಕಂಥ ನೇಮಕಾತಿ ಆಗಬೇಕಾದ್ರೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ಬೇಕು. ಆಲ್ರೆಡಿ 2016ರ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಸ್ತಿತ್ವದಲ್ಲಿದ್ದಾವೆ. ಇದರ ನೇಮಕಾತಿ ನಿಯಮಾವಳಿಗಳಿಗೆ ತಿದ್ದುಪಡಿಯನ್ನು ತಂದು ನೇಮಕಾತಿಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದರೆ 2016ರ ನೇಮಕಾತಿ ನಿಯಮಾವಳಿಗಳಲ್ಲಿ ಎರಡು ಮೇಜರ್ ಆಗಿರ್ತಕ್ಕಂಥದ್ದು ನಾವು ಹೇಳ್ಬೋದು. ಒಂದನೇದು PGನೂ ಇರಲಿಲ್ಲ, ಎರಡನೇದು TETನೂ ಕೇಳಿರಲಿಲ್ಲ. ಓಕೆ, ಇವೆರಡರ ಅವಶ್ಯಕತೆ 2016ರ C&R ಅಲ್ಲಿ ಇರಲಿಲ್ಲ, ಕೆಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸಲ್ಲಿ. ಆಮೇಲೆ 2016ರ C&R ರೂಲ್ಸ್ನಲ್ಲಿ ಮೆರಿಟ್ ಕ್ಯಾಲ್ಕುಲೇಷನ್ಗೆ ಏನಾಗಿತ್ತಂದರೆ CET 70 ಇತ್ತು, ಡಿಗ್ರಿ 20 ಇತ್ತು, B.Ed 10 ಇತ್ತು. ಸೊ ಟೋಟಲಿ 100% ಮೇಲೆ ನೇಮಕಾತಿ ನಡೀತಾ ಇತ್ತು. ಬಟ್ ಇವಾಗ 2026ರ ಈ ಒಂದು ನಿಯಮಾವಳಿಗಳ ಪ್ರಕಾರ ನೇಮಕಾತಿ ನಿಯಮಾವಳಿಗಳನ್ನು ಪ್ರಕಟ ಮಾಡಿದ್ದಾರೆ. ಇದರಲ್ಲಿ PGಯ ಅವಶ್ಯಕತೆಯೂ ಹೇಳಿಲ್ಲ, TET ಅವಶ್ಯಕತೆಯೂ ಹೇಳಿಲ್ಲ. ಪ್ಯೂರ್ ಆಗಿರ್ತಕ್ಕಂಥ HSTRಗೆ BA ಆರ್ BSc, ಓಕೆ, ದೆನ್ B.Ed. ಸೊ ಇದನ್ನು ಏನು ಮಾಡಿದ್ದಾರೆ, ಕಂಪಲ್ಸರಿ ಆಗಿ ಇಟ್ಕೊಂಡು ಇದೇ ನಿಯಮಾವಳಿಗಳ ಮೇಲೆ ನೇಮಕಾತಿಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಇದರರ್ಥ ಯಾರೆಲ್ಲ ನೇಮಕಾತಿಗೆ HSTRಗೆ PG ಬರುತ್ತೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ SCP ಬರ್ತಾ ಇದೆ. ಸೊ ಮೊನ್ನೆ ಒಂದು ಎಲ್ಲ ಕಡೆ ಊಹಾಪೋಹ ಎದ್ದಿತ್ತು. ಸೊ ಏನೇನು PG ಬರುತ್ತೆ, TET ಅವಶ್ಯಕತೆ. ಸದ್ಯದ ನಿಯಮಾವಳಿಗಳಲ್ಲಿ ಈ ನೇಮಕಾತಿ ನಿಯಮ ಏನು 2026ರ ನೇಮಕಾತಿ ನಿಯಮಗಳನ್ನು ಕೈಗೆತ್ತಿಕೊಳ್ತಾ ಇದ್ದಾರಲ್ಲ, ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ನಾತಕೋತ್ತರ ಪದವಿ ಮತ್ತು ಕರ್ನಾಟಕ ಅಥವಾ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರಗಳ ಅವಶ್ಯಕತೆ ಇಲ್ಲ. ಕೇವಲ ನಿಮ್ಮದು ಗ್ರ್ಯಾಜುಯೇಷನ್ ಪ್ಲಸ್ ಟೀಚರ್ ಗ್ರ್ಯಾಜುಯೇಷನ್ ಆಗಿರಬೇಕು. ಆಮೇಲೆ ಇಷ್ಟು ಮೇಲೆ ನೇಮಕಾತಿ ನಿಯಮಗಳಿದ್ದಾವೆ. ಮತ್ತು ಇದಕ್ಕೂ ಡಿಸ್ಕ್ರಿಪ್ಟಿವ್ ಪೇಪರ್ಗಳು ಸಹಿತನೂ ಇಲ್ಲ. ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, MCQ ಇರ್ತವೆ, 2 ಪೇಪರ್ಸ್ ಇರ್ತವೆ, ಪೇಪರ್ 1 ಮತ್ತು ಪೇಪರ್ 2. ಓಕೆ, ಜನರಲ್ ಪೇಪರ್ ಇರ್ತದೆ, ಸ್ಪೆಸಿಫಿಕ್ ಪೇಪರ್ ಅಂತ ಸಬ್ಜೆಕ್ಟ್ ಮೇಲೆ ಇರ್ತದೆ. ಎರಡೂ ಕೂಡ 100 ಮಾರ್ಕ್ಸ್ ಇರ್ತದೆ. ಓಕೆನಾ? ಸೊ ಇವಾಗ ನೋಡೋಣ ಮತ್ತೆ ಇಲ್ಲಿ. ಆಮೇಲೆ ಲಾಸ್ಟ್ ಮೆರಿಟ್ ಕ್ಯಾಲ್ಕುಲೇಷನ್ ನಿಮಗೆ ಹೇಳಿತ್ತು 70% ಅಂತ. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ, 85ರಷ್ಟು ಏನು ಮಾಡ್ತಾ ಇದ್ದಾರೆ, CET ಮಾರ್ಕ್ಸನ್ನೇ ಕನ್ಸಿಡರ್ ಮಾಡ್ತಿದ್ದಾರೆ. ನಿಮ್ಮ ಗ್ರ್ಯಾಜುಯೇಷನ್ ಮಾಡ್ತಾ ಇರೋದು ಕೇವಲ 13%, B.Edದು ಮಾಡ್ತಾ ಇರೋದು ಕೇವಲ 2%. ಓಕೆ, ಸೊ ಇದು ಕೇವಲ 15% ಇದೆ. ಆಮೇಲೆ ಬ್ಯಾಕಪ್ ಸ್ಕೋರು CET 85% ಇದೆ. ಇಷ್ಟು ಏನಾಗಿದೆ, ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಲ್ಲಿದ್ದಾವೆ. ಯಾವುದೇ ಚೇಂಜಸ್ಗಳನ್ನು ಮಾಡಿಲ್ಲ. ಎಲ್ಲ ಚೇಂಜಸ್ಗಳನ್ನು 2016ರಲ್ಲಿ ಆಲ್ರೆಡಿ ಮಾಡಿನೇ ಅದನ್ನು ಅಸ್ತಿತ್ವಕ್ಕೆ ತಂದಿತ್ತು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ. ಕೇವಲ 2 ಶಬ್ದಗಳನ್ನು ಮತ್ತು PE ಟೀಚರ್ಸ್ಗೆ ಸ್ವಲ್ಪ ಅಡಿಷ್ನಲ್ ಆಗಿ ಸೇರಿಸಿದ್ದಾರೆ. ಬಟ್ ಸಬ್ಜೆಕ್ಟ್ದವ್ರಿಗೆ ಏನು ಎಫೆಕ್ಟ್ ಮಾಡಿಲ್ಲ. ಅಲ್ಲಿ ಗ್ರೇಡ್ 2 ಅಂತಕ್ಕಂಥ ಏನು ಸಬ್ಜೆಕ್ಟ್ ಟೀಚರ್ಸ್ಗೆ ಕರೀತಾ ಇದ್ರಲ್ಲ, ಕೋರ್ ಮತ್ತು ಲ್ಯಾಂಗ್ವೇಜ್ಗೆ ಕೇವಲ ಹೈಸ್ಕೂಲ್ ಟೀಚರ್ಸ್ ಅಂತ ಕರೀತಾ ಇದ್ದಾರೆ. ಹೊಸ ನೇಮಕಾತಿ ನಿಯಮಾವಳಿಗಳಲ್ಲಿ ಹೊಸ ನೇಮಕಾತಿ ನಿಯಮಾವಳಿ ಮೆರಿಟ್ ಲೆಕ್ಕಾಚಾರ ಈ ಕೆಳಗಿನಂತೆ 85-13+2 ಅಂತ ಕೊಡ್ತಾ ಇದ್ದಾರೆ. ಇಷ್ಟಿದೆ, ಬಾಕಿ ಏನೂ ಇಲ್ಲ. ಆ್ಯಸ್ ಇಟ್ ಈಸ್ 2016 ಕೆಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇಷ್ಟು ನಾನು ನಿಮಗೆ ಈ ವಿಡಿಯೋದ ಮೂಲಕ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ನಾತಕೋತ್ತರ ಪದವಿಯ ಅವಶ್ಯಕತೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಈ ವರ್ಷಕ್ಕಂತೂ ಇಲ್ಲವೇ ಇಲ್ಲ. ಓಕೆ, ಜಸ್ಟ್ ಓನ್ಲಿ BA B.Ed ಮಾಡಿದರೆ ಸಾಕು, BSc B.Ed ಮಾಡಿದರೆ ಸಾಕು. ನೀವು TET ಕ್ವಾಲಿಫೈ ಆಗಬೇಕಂತನೂ ಇಲ್ಲ, TET ಮಾರ್ಕ್ಸ್ ಇಲ್ಲಿ ಕನ್ಸಿಡರ್ ಆಗೋದೂ ಇಲ್ಲ. ಓಕೆ, ಪ್ಯೂರ್ ಆಗಿರ್ತಕ್ಕಂಥ ಇದೊಂದು ನಾನ್ TET ನಾನ್ PG ರಿಕ್ವೈರ್ಡ್ ಆಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಸದ್ಯಕ್ಕಿದೆ. ಮುಂದೆ ಏನೆಲ್ಲ ಆಗ್ಬೋದಂತ ಊಹಿಸ್ಲಿಕ್ಕೆ ಬರೋದಿಲ್ಲ. ಬಟ್ ಸದ್ಯಕ್ಕೆ ರಿಲ್ಯಾಕ್ಸ್ ಆಗಿಟ್ಕೊಂಡು ಯಾರೆಲ್ಲ ಓದ್ತಾ ಇದ್ರಿ, ಚೆನ್ನಾಗಿ ಓದಿ, ನಮ್ಮಿಂದನೂ ಕೂಡ ವಿಡಿಯೋಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಅಂತೂ ಇಂತೂ ನೇಮಕಾತಿ ನಿಯಮಾವಳಿ ಚಾಲು ಆಯಿತು. HSTRದರದ್ದು ತುಂಬ ನಿರಾಳ ಆಗಿದ್ರಿ. ಸೊ ಜುಲೈನಲ್ಲಿ ಅಧಿಸೂಚನೆಗೆ ನಾವು ಏನು ಮಾಡ್ತಾ ಇದ್ವಿ, ನಿರೀಕ್ಷೆಯನ್ನು ಮಾಡೋಣ.